ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರದ ವ್ಲಾಗು. ನೋಡಿ ನಾನು ಯಾವ ರೀತಿ ವರಲಕ್ಷ್ಮಿಗೆ ಸೀರೆನ ಉಡ್ಸಿದ್ದೀನಿ ಅಂತ. ಈ ರೀತಿ ಸೀರೆ ಡ್ರೇಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾವು ಯಾವ ಸೀರೆನ ತೊಗೊಂಡಿದ್ದೀವೋ ಆ ಸೀರೆನ ಈ ರೀತಿ ಮಡ್ಚ್ಕೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಸೀರೆನ ಯಾವ ರೀತಿ ತೊಗೋಬೇಕು ಅಂದರೆ, ಸೀರೆ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಚೆನ್ನಾಗಿರತ್ತೆ. ಆ್ಯಂಡ್ ಸೀರೆ ಬಾರ್ಡ್ರು ಎರಡೂ ಕಡೆ ಚೆನ್ನಾಗಿರಬೇಕು. ಹೈಲೈಟಾಗಿದ್ದರೆ, ಬಾರ್ಡರ್ ಹೈಲೈಟಾಗಿದ್ದರೆ ಸ್ಯಾರಿ ಲುಕ್ ಕೂಡ ಚೆನ್ನಾಗಿ ಬರುತ್ತೆ ಲಕ್ಷ್ಮಿ ಗುಡಿಸಿದ್ದು ಅಂಥದ್ದು. ಆ್ಯಂಡ್ ಮೊದಲಿಗೆ ಸ್ಯಾರಿನ ನಾವು ಈ ರೀತಿ ಹರಡ್ಕೊಂಡ್ಬಿಟ್ಟು, ನಾನು ಇವಾಗ ಯಾವ ರೀತಿ ಪ್ಲೀಟ್ಸ್ನ ಮಾಡ್ತಿದ್ದೀನಿ ನೋಡಿ. ನಾವೇನು ನರಿಗೆ ಉಯ್ಕೊತೀವಲ್ವ, ಬೆರಳಲ್ಲಾದರೂ ಮಾಡ್ಕೊಬೋದು. ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಬೇಗನೂ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಮಾಡಿಕೊಂಡು ಒಂದು 10 ನರಿಗೆ ಆಗುವಷ್ಟು ಮಾಡಿಕೊಂಡು, ಒಂದು ಅಲ್ಲಿಗೆ ಸ್ಯಾರಿ ಕ್ಲಿಪ್ನ ಒಂದು ಬಟ್ಟೆ ಕ್ಲಿಪ್ ಏನು ಬರುತ್ತಲ್ವ, ಅದನ್ನು ಇಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ನರಿಗೆ ಬಿಚ್ಚೋಗೋದಿಲ್ಲ. ಯಾಕೆಂದರೆ ಜಾಸ್ತಿ ನರಿಗೆ ಆದರೆ ಕೈ ತುಂಬ ಇಟ್ಕೊಳ್ಳೋದಕ್ಕೂ ಆಗೋಲ್ಲ. ಸೊ ಎರಡೆರಡು ಸಲ ನರಿಗೆನ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ಸಲ ಒಂದು 20-22 ನರಿಗೆ ಬರುತ್ತೆ ಅಷ್ಟೇ ಸ್ಯಾರಿನಲ್ಲಿ. ಈ ರೀತಿ ನರಿಗೆನ ಮಾಡಿಕೊಂಡು ಅದಾದ ನಂತರ ಸೆರಗನ್ನ ಮಾಡ್ಕೋಬೇಕಾಗುತ್ತೆ. ನಾವು ಯಾವ ರೀತಿ ಸೆರಗನ್ನ ಮಾಡ್ಕೊತೀವೋ ಅದೇ ರೀತಿ ಸೆರಗನ್ನ, ಪ್ಲೀಟ್ಸು ಜಾಸ್ತಿ ಬಂದ್ರೂ ಓಕೆ, ನಾರ್ಮಲಾಗಿ ಬಂದ್ರೂ ಓಕೆ. ಬಟ್ ಪೀಡ್ಸ್ನ ಅಗಲ ಎಷ್ಟಿರಬೇಕಂತ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಪೀಡ್ಸು ನಾವು ಯಾವ ರೀತಿ ಒಂದಾದ್ಮೇಲೆ ಒಂದು ಪ್ಲೀಟ್ಸ್ನ ಹಾಕೋತೀವೋ ಆ ಥರ ಏನು ಲಕ್ಷ್ಮಿಗೆ ಹಾಕೋದಿಲ್ಲ ಅಲ್ವಾ. ಒಂದೇ ಸರ್ತಿ ಲೆಫ್ಟಿಂದ ತೊಗೊಂಡು ರೈಟಿಗೆ ಅದನ್ನೇ ಫೋಲ್ಡ್ ಮಾಡಿಬಿಡ್ತೀವಿ ವಿ ಶೇಪ್ನಲ್ಲಿ. ಸೊ ಹಾಗಾಗಿ ನಾವು ಅಗಲನ ತೊಗೋಬೇಕಾಗತ್ತಲ್ವ, ಅಗಲನ ನೋಡ್ಕೊಂಡು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಪುಟ್ಟದಾಗಿದ್ರೂ ಚೆನ್ನಾಗಿರುತ್ತೆ. ಒಂದು ನಮ್ಮ ಕೈನಲ್ಲಿ ಅಂಗೈ ಅಗಲದಷ್ಟು ಇದ್ದರೆ ಸಾಕಾಗುತ್ತೆ. ಇನ್ನು ನಾನಿಲ್ಲಿ ಸ್ಯಾರಿನ ಡ್ರೇಪ್ ಮಾಡೋದಕ್ಕೆ ಸ್ಟ್ಯಾಂಡ್ನ ಬಳಸ್ಕೊಂಡು ಸ್ಯಾರಿನ ಡ್ರೇಪ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದ್ರು ಸ್ಟ್ಯಾಂಡ್ ಇಲ್ಲ, ಅಥವಾ ಬೇರೆ ಚೆಂಬಿಗೆ ಉಡ್ಸೋದು ಹೇಗೆ, ಅಥವಾ ಬಿಂದಿಗೆಗೇ ಸ್ಯಾರಿ ಡ್ರೇಪ್ ಮಾಡೋದು ಹೇಗೆ ಅಂತ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ವಿಡಿಯೋನ. ಇವಾಗ ನಾನು ಏನು ತೊಗೊಂಡಿರೋವಂಥ ಸ್ಯಾರಿನ ಪ್ಲೀಟ್ಸ್ನ ಮೊದಲಿಗೆ ಈ ಒಂದು ನಾನು ಸ್ಟ್ಯಾಂಡಲ್ಲಿ ಕಂಬಿಯಿಂದ ಒಳಗಡೆ ಬಿಟ್ಬಿಟ್ಟಿದ್ದೀನಿ. ಅದಾದ ನಂತರ ನಾನು ಕಾಲುಗಳನ್ನ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಕಾಲುಗಳನ್ನ ಹಿಂದೆಯಿಂದ ಹಾಕೊಂಡ್ರೆ ಆಯಿತು. ಎರಡೂ ಕಾಲುಗಳಿಗೆ ದಾರ ಕಟ್ಟಿರ್ತೀವಲ್ವ, ಅದು ಹಿಂದೆಯಿಂದ ನೀಟಾಗಿ ಕೂರುತ್ತೆ, ಎಲ್ಲೂ ಅಲ್ಲಾಡ್ದಂಗೆ. ಅದಾದ ನಂತರ ನಾನಿಲ್ಲಿ ಲಕ್ಷ್ಮಿಗೆ ಪದ್ಮಾಸನ ಹಾಕ್ತಿದ್ದೀನಿ. ಸೊ ಅದಕ್ಕಾಗಿ ನಾನು ಇಲ್ಲಿ ಕಾಲಿಗೆ ಸ್ಯಾರಿ ಬಾರ್ಡರ್ ಏನಿದೆಯಲ್ವ, ಸ್ಯಾರಿ ಬಾರ್ಡರ್ ನಾನು ದೊಡ್ಡ ಬಾರ್ಡರ್ ಇರೋದನ್ನೇ ತೊಗೊಂಡಿದ್ದೀನಿ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಈ ಒಂದು ಬಾರ್ಡರ್ನ ಕಾಲಿಗೆ ಸುತ್ತುತ್ತಾ ಇದ್ದೀನಿ. ಇದನ್ನ ಟೈಟಾಗಿ ಸುತ್ತಬೇಕಾಗುತ್ತೆ. ಟೈಟಾಗಿ ಸುತ್ತಿ ನಾವು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಏನಪ್ಪ ಅಂದರೆ, ಫುಲ್ಲು ನೀಟಾಗಿ ನರಿಗೆ ರೀತಿಯಲ್ಲೂ ಹಾಕ್ಕೋಬೋದು, ಬೇಕಂದರೆ ಪ್ಲೀಟ್ಸ್ ಹಾಕ್ಕೊಂಡು ಈ ರೀತಿಯೂ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಮತ್ತೆ ಆ ಕಾಲು ಕೆಳಗಡೆ ಒಂದು ಏನು ಸ್ಯಾರಿ ಬಂದಿರುತ್ತಲ್ವ, ಅದ್ರ ಒಂದು ಬಾರ್ಡರ್ನ ತೆಗೆದು ಮತ್ತೆ ಅದ್ರ ಮೇಲ್ಗಡೆಯಿಂದ ಹಾಕಿದ್ರೆ ಸ್ಯಾರಿನೂ ನೀಟಾಗಿ ಕೂರುತ್ತೆ. ಹಾಗೆ ಒಂದು ಪ್ಲೀಟ್ಸ್ ಕೂಡ ಕಾಲಿನಲ್ಲಿ ಬಂದಂಗೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಾಡಿಕೊಂಡ್ರೆ ಆಯಿತು. ನಾನು ಎರಡು ಸೈಡು ಇದೇ ರೀತಿನ ಮಾಡ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ಒಂದಿನ ಮುಂಚೆನೇ ಟ್ರೈ ಮಾಡಿದ್ರೆ ಬೆಟರು. ಯಾರಿಗೆಲ್ಲ ಸ್ಯಾರಿ ಉಡ್ಸೋದಕ್ಕೆ ಬರೋದಿಲ್ವೋ ಅವರು ಒಂದಿನ 2 ದಿನ ಮುಂಚೆ ಒಂದೆರಡು ಸಲ ಟ್ರಯಲ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇದಾದ ನಂತರ ನಾನಿಲ್ಲಿ ಕೈನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಸ್ಟ್ಯಾಂಡಲ್ಲಿ ಕೈನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕಂಬಿ ಇದೆ. ಸೊ ಎರಡು ಕಡೆ ಕೈನ ಕೊಟ್ಬಿಟ್ಟು ಹಿಂದಗಡೆಯಿಂದ ದಾರನ ಕಟ್ಟಿದ್ರೆ ಆಯಿತು. ಅದಾದಮೇಲೆ ನಾನು ಬಿಂದಿಗೆಗೆ ಸೆರಗನ್ನ ನಾನು ಬ್ಯಾಕ್ ಸೈಡಿಂದ ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ತೊಗೊಂಡು ಇವಾಗೇನು ನಾನು ಹೇಳಿದ್ನಲ್ಲ ವಿ ಶೇಪಲ್ಲಿ ನಾವು ಫೋಲ್ಡ್ ಮಾಡಿ ಹಾಕ್ತೀವಿ ಅಂತ, ಸೊ ಅದನ್ನು ಈ ರೀತಿ ಹಾಕ್ತಾಯಿದ್ದೀನಿ. ವಿ ಶೇಪಲ್ಲಿ ಹಾಕಿ ನಾನು ಕ್ಯಾಮ್ರಾ ಮುಂದೆ ಬಂದುಬಿಟ್ಟಿದ್ದೀನಿ, ಗೊತ್ತಾಗೇ ಇಲ್ಲ. ನಾನು ಸೆಲ್ಫಲ್ಲಿ ವೀಡಿಯೋ ಮಾಡ್ಕೊಂಡಿದ್ರಿಂದ ಅದು ನನಗೆ ಗೊತ್ತಾಗಲಿಲ್ಲ. ಇನ್ನೊಂದು ವೀಡಿಯೋನ ಹಾಕೋಣ ಅಂದ್ಕೊಂಡಿದ್ದೀನಿ. ಅದಾದ ನಂತರ ನಾವಿಲ್ಲಿ ನಾವು ಇಲ್ಲಿ ಡಾಬನ್ನು ಹಾಕ್ಕೋಬೇಕಾಗುತ್ತೆ. ಅದನ್ನು ಏನು ನಾವು ಸೆರಗನ್ನ ಹಾಕ್ತೀವಲ್ವ, ಅದಾದ ನಂತರ ಡಾಬ್ನಲ್ಲಿ ಅದನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಬಿಡ್ಬೇಕು. ಅದನ್ನು ಕೂಡ ಅದು ಲುಕ್ಕಾಗೂ ಕಾಣಿಸುತ್ತೆ, ಹಾಗೆಯೇ ಸೆಕ್ಯೂರ್ ಆಗೂ ಇರುತ್ತೆ, ಅಲ್ಲಾಡ್ದಂಗೆ. ಇದಾದ ನಂತರ ನಾವು ಏನು ಕಾಲುಗಳನ್ನ ಹಾಕಿರ್ತೀವಿ ಅದಾದಮೇಲೆ ನರಿಗೆಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಪ್ಲೀಟ್ಸ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ನಾನಿಲ್ಲಿ 1 by 1 ಪ್ಲೀಟ್ಸ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಕೆಳಗಡೆ ಒಂದು ಪಾರ್ಟು, ಅದಾದಮೇಲೆ ಮೇಲ್ಗಡೆ ಒಂದು ಪಾರ್ಟು, ಎರಡು ರೀತಿಯಲ್ಲಿ ಪ್ಲೀಟ್ಸ್ನ ಹಾಕ್ಕೊಂಡಿರೋದ್ರಿಂದ ನನಗೆ ಅದು ಇನ್ನೂ ಈಸಿಯಾಗಿ ಕೆಳಗಡೆ ಬಾರ್ಡರ್ ದೊಡ್ಡದಾಗಿ ಅಗಲವಾಗಿ ಕಾಣಿಸ್ತಾ ಇದೆ, ಹಾಗೆ ಇನ್ನು ಚಿಕ್ಕ ಬಾರ್ಡರ್ ಇರೋದು ಈ ರೀತಿ ಕಾಣಿಸ್ತಾ ಇದೆ. ನೋಡ್ತಿರ್ಬೋದು. ನಾನು ಈ ರೀತಿ ಸೆಕ್ಯೂರ್ ಮಾಡ್ಕೊಂಡ ನಂತರ ಮಧ್ಯದಲ್ಲಿ ಒಂದು 2 ಸೈಡು ಸೆರಗನ್ನ ಎಳೆದ್ಬಿಟ್ಟು ಪಿನ್ ಹಾಕಿದ್ದೀನಿ. ಸೊ ಪಿನ್ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೊಂದು ಜ್ಯುವೆಲ್ರಿನ ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಹತ್ರ ಇರೋವಂಥ ಜ್ಯುವೆಲ್ರಿನಲ್ಲೇ ನಾವು ಇದನ್ನು ಅಲಂಕಾರ ಮಾಡ್ಕೋಬೋದು. ಅಂದರೆ ನಾನಿವಾಗ ವೀಡಿಯೋ ಶೂಟಿಂಗ್ಗೆ ಅಂತೇಳಿ ನಾನು ಯೂಸ್ ಮಾಡಿರೋವಂಥ ಜ್ಯುವೆಲ್ರಿನೇ ಹಾಕ್ತಾಯಿದ್ದೀನಿ. ಲಕ್ಷ್ಮಿಗೆ ಅಂತ ನನ್ನ ಹತ್ರ ಬೇರೆ ಇದೆ, ಅದನ್ನು ಕೂಡ ಉಪಯೋಗಿಸ್ಕೊತೀನಿ ಹಬ್ಬದ ದಿನ. ಇನ್ನು ಫೇಸನ್ನ ಇಲ್ಲಿ ಇಟ್ಬಿಟ್ಟು ಕಟ್ಟಿದ್ರೆ ಆಯಿತು. ಕೆಲವ್ರಿಗೆ ತೆಂಗಿನಕಾಯಿ ಇಡೋದು ಇರುತ್ತೆ, ಕೆಲವ್ರಿಗೆ ಫೇಸ್ ಹಾಗೆ ಇಡೋದು ಇರುತ್ತೆ ಬಿಂದಿಗೆಗೆ.
ಸೊ ನಾನು ತೆಂಗಿನಕಾಯಿ ಇಡ್ತೀನಿ. ಇನ್ನು ಈ ಮಾಲೆ ನೋಡ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ. ಇದನ್ನು ನಾನು ಲಕ್ಷ್ಮಿಗೆ ಅಂತಲೇ ಒಂದೇ ದಿನದಲ್ಲಿ ರೆಡಿ ಮಾಡಿರೋ ಅಂಥ ಮಾಲೆ. ಬ್ಲೌಸ್ ಪೀಸ್ನ ತೊಗೊಂಡು ಬಂದು ಇನ್ನು ನಾನು ಇದನ್ನು ಸುಟ್ಬಿಟ್ಟು ಮಾಡಲಿಲ್ಲ, ಯಾಕೆಂದರೆ ಲಕ್ಷ್ಮಿಗೆ ಹಾಕೋದಿರೋದ್ರಿಂದ ಸುಡೋದು ಬೇಡ ಅಂತೇಳಿ. ತೋಮಾಲೆ ರೀತಿ ಈ ರೀತಿಯಲ್ಲಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಈ ರೀತಿ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್. ನಾನು ಈ ಲಕ್ಷ್ಮಿಗೆ ಸೀರೆ ಉಡಿಸಿರೋ ಅಂಥ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮರಿಬೇಡಿ. ಇನ್ನು ಏನಾದರೂ ಬೇರೆ ರೀತಿ ಸೀರೆ ಉಡಿಸ್ಬೇಕು, ವಿತೌಟ್ ಸ್ಟ್ಯಾಂಡ್ ಏನಾದರೂ ಸ್ಯಾರಿ ಡ್ರೆಪ್ಪಿಂಗ್ ಬೇಕಂತಂದರೆ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್. ಲವ್ ಯು ಆಲ್.